ಬಹಳ ವರ್ಷಗಳ ಹಿಂದೆ ಒಬ್ಬನ ಲೈಫ್ ಓದ್ತಾ ಇದ್ದೆ. ನನ್ಗೆ ಈಗಲೂ ಗೂಸಮ್ಸ್ ಬರುತ್ತೆ ಅವನ ಬಗ್ಗೆ ಮಾತನಾಡ್ತಿದ್ರೆ. ಇಲ್ಲಿರೋ ಹುಡುಗರು ಕೇಳಬೇಕು ಅನ್ನೋ ಕಾರಣಕ್ಕೋಸ್ಕರ ಹೇಳ್ತೀನಿ. ಇಫ್ತಿಕಾರ್ ಭಟ್ ಅಂತ ಒಬ್ಬ ಇದ್ರು ಭಾರತದ ಸೈನಿಕ. ಇಫ್ತಿಕಾರ್ ಭಟ್ ಇನ್ಫ್ಯಾಕ್ಟ್ ಭಾರತದ ಸೈನಿಕ ಅಲ್ಲ, ಭಯೋತ್ಪಾದಕ ಅಂತಾನೆ ತಿಳ್ಕೊಳ್ಳಿ ಸದ್ಯದ ಮಟ್ಟಿಗೆ. ಒಬ್ಬ ಭಯೋತ್ಪಾದಕ. ಈ ಭಯೋತ್ಪಾದಕ ಯಾರ ಜೊತೆ ಇದ್ದ ಅಂತಂದ್ರೆ ಅಬು ತೋರಾ ಮತ್ತು ಅಬು ಸಬ್ಜಾರ್ ಜೊತೆಗಿದ್ದ. ಅಬು ತೋರಾ ಮತ್ತು ಅಬು ಸಬ್ಜಾರ್ ಹಿಜ್ಬುಲ್ ಮುಜಾಹಿದ್ದೀನ್ನ ಅತ್ಯಂತ ಪ್ರಖರ ಭಯೋತ್ಪಾದಕರು. ಅವ್ರ ತಲೆ ಮೇಲೆ ಮೋಸ್ಟ್ಲಿ 10 ಲಕ್ಷ ರೂಪಾಯಿ ಬಹುಮಾನ ಇಟ್ಟಿತ್ತು. ಅವ್ರನ್ನ ಹಿಡ್ಕೊಟ್ರೆ ದುಡ್ಡು ಸಿಗುತ್ತೆ ಅನ್ನೋಂತ ಬಹುಮಾನ ಇಟ್ಟಿತ್ತು. ಅವ್ರ ಜೊತೆ ಇದ್ದ ಇಫ್ತಿಕಾರ್ ಭಟ್ ಅಂತ. ಈ ಇಫ್ತಿಕಾರ್ ಭಟ್ ಅವ್ರ ಜೊತೆ ಇದ್ದವನು ವಾಸ್ತವವಾಗಿ ಯಾರು ಗೊತ್ತಾ? ಮೇಜರ್ ಮೋಹಿತ್ ಶರ್ಮಾ ಅಂತ ಭಾರತದ ಸೈನಿಕನೇ. ಇವನ್ ಏನ್ ಮಾಡ್ದ? ಸೈನ್ಯದಲ್ಲಿರುವಾಗ ತನ್ನ ಗಡ್ಡ ಚೆನ್ನಾಗಿ ಬೆಳೆಸ್ಕೊಂಡ, ಕೂದಲು ಚೆನ್ನಾಗಿ ಬೆಳೆಸ್ಕೊಂಡ, ಈ ಕಾಶ್ಮೀರಿ ಜನ ಮಾತಾಡ್ತಿದ್ದ ಭಾಷೆಯನ್ನ ಚೆನ್ನಾಗಿ ಕಲ್ತ್ಕೊಂಡ, ಅವ್ರ ಬಿಹೇವಿಯರ್ ಆಟಿಟ್ಯೂಡ್ನೆಲ್ಲ ಅಧ್ಯಯನ ಮಾಡ್ದ. ಅವ್ರ ಜೊತೆನೆ ಸ್ವಲ್ಪ ಕಾಲ ಕಳೆದು ಒಂದ್ ಸ್ವಲ್ಪ ದಿನ ಅಬು ಸಬ್ಜಾರ್ ಎಲ್ಲ ಎಲ್ಲಿರ್ತಾರೋ ಅಬು ತೋರಾ ಅವ್ರ ಜೊತೆ ಹೋಗಿ ನಾನು ನಿಮ್ ಜೊತೆ ಸೇರ್ಕೊಳ್ತೀನಿ ಎಂದ. ಯಾತಕ್ ಬರ್ತೀಯಾ ಇಲ್ಲಿಗೆ ಅಂತ ಕೇಳಿದ್ರೆ, ಇಂಡಿಯನ್ ಆರ್ಮಿ ನಮ್ಮ ಅಣ್ಣನ ಹೊಡೆದಾಕಿದೆ, ಅದಕ್ಕೆ ಪ್ರತೀಕಾರ ತೆಗೆದುಕೊಳ್ಳಿಕ್ಕೆ ನಾನು ನಿಮ್ ಜೊತೆ ಸೇರಿ ಅವ್ರ ಜೊತೆ ಫೈಟ್ ಮಾಡ್ತೀನಿ ಎಂದ. ಎಲ್ಲಿವರೆಗೂ ಅಂತಂದ್ರೆ ನಮ್ಮ ಆರ್ಮಿಯ ಕಂಟೋನ್ಮೆಂಟ್ ನ ಒಂದು ರೂಪುರೇಷೆಗೆ ಒಂದು ಮಾಡೆಲ್ ಚಿತ್ರವನ್ನ ಬರೆದು ಹಿಂಗಿಂಗಿದೆ, ನಾನು ರೆಕ್ಕಿ ಮಾಡ್ಕೊಂಡು ಬಂದಿದ್ದೀನಿ, ಯಾವತ್ತು ಹೋಗೋಣ ಅಟ್ಯಾಕ್ ಮಾಡ್ಲಿಕ್ಕೆ ಅಂತ ಅಷ್ಟು ಅಗ್ರೆಸಿವ್ ಆಗಿ ಮಾತನಾಡ್ತಿದ್ದ. ಇವ್ರು ನಂಬಿಟ್ಟು ಇನ್ನರ್ ಸರ್ಕಲ್ ಸೇರಿಸ್ಕೊಂಡ್ಬಿಟ್ಟಿದ್ರು ಅವನನ್ನ. ಕೊನೆಗೊಂದಿನ ಅಬು ತೋರಾಗ್ ಡೌಟ್ ಬಂತು, ಇವನ್ ಇಷ್ಟೆಲ್ಲ ಆರ್ಮಿ ಡೀಟೇಲ್ಸ್ ಇದೆ ಅಂದ್ರೆ ಇವನು ನಿಜವಾಗ್ಲೂ ನಮ್ಮವನಲ್ಲ ಅಂತ. ಇವನನ್ನ ಸ್ವಲ್ಪ ಎನ್ಕ್ವೈರಿ ಮಾಡ್ಲಿಕ್ಕೆ ನಿಂತಾಗ ಇವನಿಗೆ ಗೊತ್ತಾಯ್ತು, ಇನ್ನು ನನ್ನ ಕತೆ ಮುಗೀತೀಗ ಅಂತ. ಇಫ್ತಿಕಾರ್ ಭಟ್ಗೆ ಅಥವಾ ಮೇಜರ್ ಮೋಹಿತ್ ಶರ್ಮಾ ಅವನ್ ಹಂಗ್ ಮಾಡಿದ ತಕ್ಷಣ ಏನ್ ಮಾಡ್ದ ಗೊತ್ತಾ? ತನ್ನ ಕೈಯಲ್ಲಿದ್ದ AK-47 ಕೆಳಗೆ ಬಿಸಾಕ್ದ. ಏನ್ರೋ ಸಾಯಿಸ್ಬೇಕು ಅಂತಿದ್ದೀರ, ಸಾಯಿಸ್ಬಿಡಿ ನನ್ನನ್ನ. ನಮ್ಮ ಅಣ್ಣ ಅಂತೂ ಈ ಆರ್ಮಿಗಳ ಗುಂಡಿಗೆ ಬಲಿಯಾಗಿ ಸತ್ತ, ನೀವು ನನ್ನನ್ನು ಸಾಯಿಸ್ಬಿಡಿ ಅಂತ ಅಂದ. ಎದುರುಗಡೆ ಇರೋರು ಗಾಬರಿ ಆಗ್ಬಿಡ್ತಿ, ಏನಪ್ಪಾ ಇವನು, ನಾವು ಇವನನ್ನ ಡೌಟ್ ಪಟ್ಟು ನೋಡ್ತಾ ಇದ್ವಿ, ಇವನ್ ನೋಡಿದ್ರೆ ಉಲ್ಟಾ ಹೊಡೆದ್ನಲ್ಲ ಅಂತ. ಒಂದು ಕ್ಷಣದಲ್ಲಿ ಅವ್ರು ಕನ್ಫ್ಯೂಷನ್ ಒಳಗಾದ್ರಲ್ಲ. ತಕ್ಷಣ ತನ್ನ ಜೇಬಿಂದ ಪಿಸ್ತೂಲ್ ತಗೊಂಡು ಇಬ್ರು ಭಯೋತ್ಪಾದಕರನ್ನ ಪಾಯಿಂಟ್ ಬ್ಲಾಂಕ್ ಅಲ್ಲಿ ಹೊಡೆದು ಕೊಂದು ಹಾಕಿ ಅವನು ಭಾರತೀಯ ಸೇನೆ ವಾಪಸ್ ಬಂದು ಸೇರಿಕೊಂಡ.